ನಮಸ್ಕಾರ ಎಲ್ರಿಗೂ. ರಾಹುಲ್ MD ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನ್ ಹೇಳ್ತಿರೋ ಸ್ಟೋರಿ ಬಂದ್ಬಿಟ್ಟು ಮೈಸೂರು ನಗರದಲ್ಲಿ ನಡೆದಿರುವಂತ ಘಟನೆ. ಈ ಘಟನೆ 15 ಅಕ್ಟೋಬರ್ 2023ರಲ್ಲಿ ನಡೆದಿರುತ್ತೆ. ಈ ಸ್ಟೋರಿ ಬಂದ್ಬಿಟ್ಟು ಶ್ರೀಕಾಂತ್ ರಾವ್ ಅವರ ಮನೆಯಲ್ಲಿ ನಡೆದಿರುವ ಘಟನೆ. ಅವರ ಮನೆಯಿಂದ ದಿನಾಲು ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಅಂತ ಹೋಗ್ತಾ ಇರ್ತಾರೆ. ಅವರ ಮನೆಯಲ್ಲಿ ಅವ್ರು ಬಿಟ್ರೆ ಮತ್ತೆ ಬೇರೆ ಯಾರು ಕೂಡ ಇರೋದಿಲ್ಲ. ಅವರು ಗೋರ್ಮೆಂಟ್ ರಿಟೈರ್ಡ್ ಆಫೀಸರ್ ಆಗಿರ್ತಾರೆ. ದಿನಾಲು ವಾಕಿಂಗ್ ಹೋಗ್ತಿರ್ತಾರಲ್ಲ 6 ಗಂಟೆಗೆ. ಒಂದು ದಿನ ಹೊರಗಡೆ ಯಾರು ಕೂಡ ಬರೋದಿಲ್ಲ. ಆವಾಗ ಪಕ್ಕದಲ್ಲಿರೋ ಮನೆಯವರು ಕಾಲ್ ಮಾಡ್ಬಿಟ್ಟು ಪೊಲೀಸರಿಗೆ, ಈ ಮನೆಯಿಂದ ಇನ್ನು ಯಾರು ಕೂಡ ಹೊರಗಡೆ ಬಂದಿಲ್ಲ, ಏನಾಗಿದೆ ನೋಡಿ ಬನ್ನಿ ಅಂತ ಕಾಲ್ ಮಾಡಿ ಪೊಲೀಸ್ಗೆ ಹೇಳ್ತಾರೆ. ಇನ್ಸ್ಪೆಕ್ಟರ್ ಅರ್ಜುನ್ ವರ್ಮಾ ಅವರು ತನ್ನ ಜೊತೆ ಶಿವಣ್ಣ ಅನ್ನೋ ಒಬ್ರು ಕಾನ್ಸ್ಟೇಬಲ್ ನ ಕರ್ಕೊಂಡು ಆ ಮನೆಗೆ ಬರ್ತಾರೆ. ಮನೆ ಬಾಗಿಲ್ನ ತಟ್ತಾರೆ. ಮನೆ ಬಾಗಿಲ್ ತಟ್ಟದಾಗ ಯಾರು ಕೂಡ ಓಪನ್ ಮಾಡೋದಿಲ್ಲ. ಓಪನ್ ಮಾಡದೇ ಇದ್ದ ಕಾರಣದಿಂದಾಗಿ ಅವರು ಆ ಬಾಗಿಲ್ನ ಡೋರ್ನ ಹೊಡಿತಾರೆ. ಹೊಡೆದ್ಬಿಟ್ಟು ಒಳಗಡೆ ಹೋಗಿ ನೋಡಿದಾಗ ಸೋಫಾ ಮೇಲೆ ಶ್ರೀಕಾಂತ್ ರಾವ್ ಅವರು ಸತ್ತೋಗಿರುವ ದೇಹ ಕಾಣಿಸುತ್ತೆ. ಅದೆಲ್ಲಾನು ನೋಡಿದ್ರೆ ಪೊಲೀಸರಿಗೆ ಇವರು ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಂತ ಅನ್ಕೊಂತಾರೆ. ಮತ್ತೆ ಸೋಫಾದ ಮುಂದ್ಗಡೆ ಟೇಬಲ್ ಇರುತ್ತಲ್ಲ, ಆ ಟೇಬಲ್ ಮೇಲೆ ಒಂದ್ ಲೋಟ ನೀರು ಮತ್ತೆ ಮಾತ್ರೆಗಳೆಲ್ಲಾನು ಇರ್ತವೆ. ಶಿವಣ್ಣ ಅವರು ಹೇಳ್ತಾರೆ, ಸರ್ ಇದು ಹಾರ್ಟ್ ಅಟ್ಯಾಕ್ ಆಗಿರ್ಬಹುದು ಅಂತ ಹೇಳ್ತಾರೆ. ಅರ್ಜುನ್ ಸೂಕ್ಷ್ಮವಾಗಿ ಮನೆ ತುಂಬಾ ನೋಡ್ತಾರೆ. ಯಾವುದೇ ತರ ಬಡದಾಟ ಆಗಿರೋದಿಲ್ಲ, ಏನೋ ಕೂಡ ಆಗಿರೋದಿಲ್ಲ, ಕಳ್ಳತನ ಕೂಡ ಆಗಿರೋದಿಲ್ಲ. ಆವಾಗ ಇನ್ಸ್ಪೆಕ್ಟರ್ ಅರ್ಜುನ್ ಅನ್ಕೊಂತಾರೆ, ಇಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ, ನನ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಈಗ ಡೆಡ್ ಬಾಡಿ ಇಲ್ಲಿ ಮುಖದಲ್ಲಿ ಆತಂಕನ ತುಂಬಿಕೊಂಡಿರುತ್ತೆ. ಆವಾಗ ಅವರು ಅನ್ಕೊಂತಾರೆ, ಇದು ಬಹುಶಃ ಕೊಲೆ ಆಗಿರ್ಬಹುದು, ಇದು ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ ಅನ್ಕೊಂತಾರೆ. ಶಿವಣ್ಣ ಹೇಳ್ತಾನೆ, ಅವಾಗ ಏನೇ ಆದ್ರೂ ಕೂಡ ನಮ್ ಕರ್ತವ್ಯನ ನಾವು ಮಾಡ್ಬೇಕು ಸರ್, ಇದನ್ನ ಪೋಸ್ಟ್ ಮಾರ್ಟಮ್ಗೆ ಕಳ್ಸೋಣ, ಅಲ್ಲಿ ನಮ್ಗೆ ಏನಂತ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆವಾಗ ಅರ್ಜುನ್ ಹೇಳ್ತಾನೆ, ಈ ಮನೆನ ಸೀಸ್ ಮಾಡಿ ಅಂತ ಹೇಳಿ ಆ ಮನೆನ ಸೀಸ್ ಮಾಡಿ ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೋಗ್ತಾರೆ. ಶ್ರೀಕಾಂತ್ ರಾವ್ ಅವರಿಗೆ ಒಬ್ಬ ಮಗ ಇರ್ತಾನೆ. ಆ ಮಗನ ಹೆಸರು ಬಂದ್ಬಿಟ್ಟು ಶಿವಣ್ಣ ಅಂತ. ಅವನು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈ ವಿಷಯ ಕೇಳಿ ಅವನು ಊರ್ಗೆ ಬರ್ತಾನೆ. ಊರ್ಗೆ ಬಂದಾಗ ಪೊಲೀಸರು ಅವನ್ನ ಕೇಳ್ತಾರೆ, ಯಾರಾದ್ರೂ ಶತ್ರುಗಳಿದ್ರ ಹೇಗೆ ನಿಮ್ಮಪ್ಪನ್ಗೆ ಅಂತ ಕೇಳಿದಾಗ ಆಗ ಶಿವಣ್ಣ ಹೇಳ್ತಾನೆ, ನಮ್ಮಪ್ಪನ್ಗೆ ಯಾರು ಕೂಡ ಶತ್ರುಗಳಿರ್ಲಿಲ್ಲ, ಹೇಗಾಯ್ತು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ನಮ್ಮ ಅಪ್ಪನ್ಗೆ ಸ್ವಲ್ಪ BP ಕೂಡ ಇತ್ತು, ಅದ್ರಿಂದ ಆಗಿರ್ಬೋದಾ ಅಂತಾನು ಕೂಡ ಕೇಳ್ತಾನೆ. ಮತ್ತೆ BP ಬಿಟ್ರೆ ಬೇರೆ ಯಾವ್ದು ಆರೋಗ್ಯ ಸಮಸ್ಯೆ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಶಿವಣ್ಣ ಕಣ್ಣೀರ್ನ ತೆಗಿತಾನೆ. 2 ದಿನಗಳ ನಂತರ ಪೋಸ್ಟ್ ಮಾರ್ಟಮ್ ವರದಿ ಬರುತ್ತೆ. ಆವಾಗ ಶಿವಣ್ಣನ ಕರೆದ್ಬಿಟ್ಟು ಹೇಳ್ತಾರೆ, ನಾವ್ ಅನ್ಕೊಂಡಿದ್ದು ಸುಳ್ಳಲ್ಲ, ನಾವ್ ಅನ್ಕೊಂಡಿದ್ದೆ ನಿಜ, ಇದು ಕೊಲೆನೇ ಆಗಿರೋದು, ಇದು ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ ಅಂದ್ಬಿಟ್ಟು ಆ ತಂದೆ ಮಗನಿಗೆ ಅಂದ್ರೆ ಶಿವಣ್ಣನಿಗೆ ಪೊಲೀಸರು ಹೇಳ್ತಾರೆ. ಶ್ರೀಕಾಂತ್ ರಾವ್ ಅವರ ರಕ್ತದಲ್ಲಿ ಸಕ್ಸಿನೈಕೋಲಿನ್ ಎಂಬ ರಾಸಾಯನಿಕದ ಅಂಶ ಪತ್ತೆಯಾಗುತ್ತೆ. ಇದು ಒಂದು ಮಾತ್ರೆ ಆಗಿರುತ್ತೆ. ಈ ಮಾತ್ರೆ ದೇಹದ ಒಳಗಡೆ ಹೋದ್ರೆ ಕೆಲವು ಕ್ಷಣಗಳಲ್ಲಿ ಕರಗೋಗುತ್ತೆ. ಮತ್ತೆ ಯಾವುದೇ ರಿಪೋರ್ಟ್ ಅಲ್ಲಿ ಕೂಡ ಏನೋ ಕರೆಕ್ಟ್ ಆಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಅವನು ಎಲ್ಲಾನು ಪ್ಲಾನ್ ಮಾಡ್ಕೊಂಡು ಆ ಮಾತ್ರೆನ ನುಂಗ್ಸಿರ್ತಾನೆ. ಈಗ ಇನ್ಸ್ಪೆಕ್ಟರ್ ಅರ್ಜುನ್ ಮುಂದೆ ಇದೊಂದು ದೊಡ್ಡ ಸವಾಲಾಗುತ್ತೆ. ಅಂದ್ರೆ ಅವರ ಹತ್ತಿರ ಯಾವುದೇ ಕೂಡ ಕ್ಲೂ ಇರೋದಿಲ್ಲ, ಆದ್ರೆ ಆ ವ್ಯಕ್ತಿನ ನಾವು ಹಿಡಿಬೇಕು ಅಂತ ಹೇಳ್ಬೇಕಂದ್ರೆ ಈಗ ಈ ಕಥೆನಲ್ಲಿ ಟ್ವಿಸ್ಟ್ ಸ್ಟಾರ್ಟ್ ಆಗುತ್ತೆ. ಅರ್ಜುನ್ ಮತ್ತೆ ಅವರ ತಂಡ ಈಗ ತನಿಖೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಮಗ ಶಿವಣ್ಣ ಇರ್ತಾನಲ್ಲ, ಅವರ ಮೇಲೆ ಯಾವುದೇ ಅನುಮಾನ ಪಡೋ ತರ ಇರೋದಿಲ್ಲ. ಯಾಕಂದ್ರೆ ಅವತ್ತು ರಾತ್ರಿ ಅಂದ್ರೆ ಕೊಲೆ ಆಗಿರೋ ದಿನ ಅವನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದಕ್ಕೆ ಎಲ್ಲ ಕೂಡ ಪ್ರೂಫ್ ಅವ್ರಿಗೆ ಸಿಕ್ಕಿರುತ್ತೆ. ಈಗ ಇನ್ಸ್ಪೆಕ್ಟರ್ ಅರ್ಜುನ್ ಅವರು ಈ ಕೇಸ್ ನ ದಿಕ್ಕನ್ನೇ ಬದಲಿಸ್ತಾರೆ. ಅಂದ್ರೆ ಶ್ರೀಕಾಂತ್ ರಾವ್ ಅವರು ಭೂತ ಕಾಲದಲ್ಲಿ ಏನ್ ಮಾಡಿದರೆ ಹೇಗೆ ಅಂತ ಎಲ್ಲಾ ರಿಪೋರ್ಟ್ ನ ಕೂಡ ತೆಗಿತಾ ಹೋಗ್ತಾರೆ. 15 ವರ್ಷದ ಹಿಂದೆ ಒಂದು ಘಟನೆ ಆಗಿರುತ್ತೆ. ಆ ಘಟನೆ ಏನು ಅಂತ ಅಂದ್ರೆ, ಶ್ರೀಕಾಂತ್ ರಾವ್ ಅವರು ಒಂದು ಜಮೀನಿನ ವಿಷಯದಲ್ಲಿ ಒಂದು ಬಡ ರೈತರ ಕುಟುಂಬವನ್ನ ಬೀದಿಗೆ ತಂದಿರ್ತಾರೆ. ಆ ರೈತ ಬಂದ್ಬಿಟ್ಟು ದೇವಪ್ಪ ಅಂತ. ಅವನಿಗೆ ನ್ಯಾಯ ಸಿಗಕ್ಕಾಗದೆ ತಾನು ಒಂದು ಹಗ್ಗನ ತಗೊಂಡು ಒಂದು ಮರಕ್ಕೆ ನೇಣು ಹಾಕೊಂಡು ಪ್ರಾಣನ ಬಿಟ್ಟಿರ್ತಾನೆ.
ಅವನ್ಗೂ ಕೂಡ ಒಬ್ನೇ ಮಗ ಇರ್ತಾನೆ. ಆ ಸ್ಟೋರಿನ ನಾನು ಇನ್ನು ಮುಂದೆ ಹೇಳ್ತೀನಿ. ಆ ಮಗನ ಹೆಸರು ಬಂದ್ಬಿಟ್ಟು ದಿನೇಶ್ ಅಂತ. ಅರ್ಜುನ್ ಈಗ ದಿನೇಶ್ ನ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾನೆ. 25 ವರ್ಷದ ಹಿಂದೆ ದಿನೇಶ್ ತಮ್ಮ ಊರ್ನ ಬಿಟ್ಬಿಟ್ಟು ಬೇರೆ ಊರಿಗೆ ಕೆಲ್ಸಕ್ಕಾಗಿ ಹೋಗಿರ್ತಾರೆ. ಈಗ ಪೊಲೀಸ್ ಅಂದ್ರೆ ಅರ್ಜುನ್ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಅಂದ್ರೆ ಅವ್ರನ್ನ ಹುಡುಕ್ಬೇಕಲ್ಲ, ಅದೊಂದು ದೊಡ್ಡ ಸವಾಲಾಗುತ್ತೆ. ಪೊಲೀಸ್ ತನಿಖೆನ ಪ್ರಾರಂಭ ಮಾಡಿದಾಗ ದಿನೇಶು ಬೆಂಗಳೂರಲ್ಲಿ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಅರ್ಜುನ್ ಅವರ ತಂಡ ಬೆಂಗಳೂರಿಗೆ ಹೋಗಿ ದಿನೇಶ್ ನ ಹಿಡ್ಕೊಂತಾರೆ. ದಿನೇಶ್ ನ ಹಿಡ್ಕೊಂಡ್ ಬಂದ್ಬಿಟ್ಟು ಎಲ್ಲಾ ವಿಚಾರಣೆನ ಮಾಡ್ತಾರೆ. ಆ ವಿಚಾರಣೆಯಲ್ಲಿ ಅವನ್ ದಿನೇಶ್ ಹೇಳ್ತಾನೆ, ನಂಗೇನು ಸಂಬಂಧ ಇಲ್ಲ, ಇದು ನಂಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆವಾಗ ಇನ್ನು ಕೇಳ್ತಾ ಕೇಳ್ತಾ ಕೆದಕ್ತಾ ಹೋದಾಗ ಆದ್ರೂ ಕೂಡ ಅವನು ಹೇಳ್ತಿರಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲಾನು CCTV ಮತ್ತೆ ಫೋಟೋಸ್ ಎಲ್ಲ ಚೆಕ್ ಮಾಡಿದಾಗ ಒಂದು CCTV ನಲ್ಲಿ ಗೊತ್ತಾಗುತ್ತೆ ಇವನು ಕರೆಂಟ್ ಲೇಬರ್ ಆಗ್ಬಿಟ್ಟು ಅವ್ರ ಮನೆಗೆ ಬಂದಿದ್ದು ಆವಾಗ ಗೊತ್ತಾಗುತ್ತೆ. ಅದೆಲ್ಲ ವಿಚಾರಣೆ ಮಾಡಿದಾಗ ಅವನು ಲಾಸ್ಟ್ ಗೆ ಹೇಳ್ತಾನೆ, ಹೌದು ನಾನೇ ಕೊಲೆ ಮಾಡಿದ್ದು ಅಂತ ಹೇಳ್ತಾನೆ. ಆವಾಗ ಕೇಳ್ತಾರೆ, ಯಾಕೆ ನೀನ್ ಕೊಲೆ ಮಾಡಿದೆ ಅಂತ ಕೇಳಿದಾಗ ಅವನು ಆ ಶ್ರೀಕಾಂತ್ ರಾವ್ ರಾಕ್ಷಸ ನಮ್ಮ ಅಪ್ಪನ ಸಾವಿಗೆ ಕಾರಣ ಅಂತ ಹೇಳ್ತಾನೆ. ನಮ್ಮ ಜಮೀನನ್ನು ಅನ್ಯಾಯವಾಗಿ ಬೇರೆಯವರಿಗೆ ಮಾಡಿಸಿಕೊಟ್ಟು ಮತ್ತೆ ನಮ್ಮ ತಂದೆಯ ಸಾವಿಗೆ ಕಾರಣ ಆದವನು ಅವನ್ನ ಸುಮ್ಮನೆ ಬಿಡಬಾರ್ದಿತ್ತು. ಅಂದ್ರೆ ನಂಗೆ 25 ವರ್ಷದಿಂದ ಅವನ ಮೇಲೆ ದ್ವೇಷ ಇತ್ತು. ನಂದು ಇದೊಂದು ಅಚೀವ್ಮೆಂಟ್ ಇತ್ತು, ನಾನು ಅವನ್ನ ಸಾಯಿಸ್ಬೇಕು ಅಂತ. ಅದಕ್ಕೆ ನಾನು ಅವನ್ನ ಕೊಂದೆ ಅಂತ ಹೇಳ್ತಾನೆ. ದಿನೇಶ್ ನನ್ನು ಈಗ ಪೊಲೀಸ್ ಕಸ್ಟಡಿಗೆ ತಗೊಂಡು ಆ ವಿಚಾರಣೆನ ಮುಂದುವರಿಸ್ತಾ ಇದ್ದಾರೆ.